ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಮುದುಕಿತ್ತು ಮುದುಕಿಯಲ್ಲ ಮನೆಯಾಗ ಸ್ವಲ್ಪ ಕೇಳ್ರಿ, ನಿಮ್ಮದಾದ ಒಂದು ಮುದುಕಿತ್ತು ಊರಾಗ. ಆ ಮುದುಕಿಗೂ ಮನೆಯಾಗ ಇದ್ದಿದ್ದು ಬೇಸರ ಆಗಿತ್ತು. ಬೇಸರ ಆದ ಮುದುಕಿ ಒಂದ್ ದಿವ್ಸ ವಿಚಾರ ಮಾಡಿದ್ದು, ಬೇಡ ಬೇಡ ಅಂತ ಹೇಳಿ ಊರ ಹತ್ರ ಒಂದು ಗುಡ್ಡಿತ್ತು, ಕೆಳಗೊಂದು ಹಳ್ಳ ಹರಿತಿತ್ತು. ಆ ಹಳ್ಳದ ಹತ್ರ ನೋಡಿದ್ದು, ಹೋಗಿ ಅಡ್ಡಾಡಿ ನೋಡಿದ್ದು, ಗುಡ್ಡವನ್ನು ಅಡ್ಡಾಡಿ ನೋಡಿದ್ದು. ಬಹಳ ಚಲೋ ಇತ್ತು ವಾತಾವರಣ, ಸುತ್ತೆಲ್ಲ ಹಣ್ಣಿನ ಗಿಡಗಳು ಇತ್ತು. ಬಹಳ ಚಲೋ ಆಯ್ತು. ಒಂದು ಮನೆ ಗದ್ದನೆ ಬೇಡ ತರಿ ಅಂತ ಹೇಳಿ ಅಲ್ಲೇ ಒಂದು ಗುಡಿಸಲು ಹಾಕಿಕೊಂಡಾಕಿ. ಅಲ್ಲೇ ಒಂದು ಗುಡಿಸಲು ಹಾಕಿಕೊಂಡು ಆರಾಮ್ ಕೂತ್ಕೊಂಡು ಅಲ್ಲೇ ಉಳಿದ್ಬಿಟ್ಟು ಅಲ್ಲೇ ಒಂದು ಕಂದೀಲ್ ಇಟ್ಕೊಂಡು ದಿವಸ ಕಂದೀಲ್ ನೋಡ್ಕೊಳೋದು, ಬೆಳಿಗ್ಗೆ ಎದ್ದು ಅಡ್ಡಾಡೋದು, ಹಳದಾಗ ಹೋಗಿ ಸ್ನಾನ ಮಾಡೋದು, ಸೀದಾಕಿ ಗುಡ್ದಾಗ ಅಡ್ಡಾಡೋದು. ಎಲ್ಲ ಹಣ್ಣು ಹಂಪಲು ಸಿಗೋವು, ಬಹಳ ಚಲೋ ಹಣ್ಣು ಹಂಪಲು ಸಿಗೋವು ಅವಾಗೆಲ್ಲ. ಅವನ್ನೆಲ್ಲ ತಿನ್ನೋದು, ಮತ್ತೆ ಬಂದು ಆರಾಮ್ ಮಲ್ಕೊಳೋದು, ಈಗ ಮಾಡ್ಕೊತಿದ್ಲಾಕಿ. ಅಲ್ಲೇ ಒಬ್ಬ ರಾಜ್ಯವನ್ನ ಆಳ್ತಾ ಇದ್ದ. ಅದು ಉಜ್ಜಯಿನಿ ರಾಜ್ಯ. ಅದು ಭೋಜರಾಜ ಅಂತ ಒಬ್ಬ ರಾಜ್ಯವನ್ನು ಆಳ್ತಾ ಇದ್ದ. ಅವನ ಜೊತೆಗೆ ಮಾಗ ಪಂಡಿತ ಅಂತ ಒಬ್ಬ ಪಂಡಿತ ಇದ್ದ. ಇಬ್ಬರಿಗೂ ರಾಜ್ಯವನ್ನ ಆಳಿ, ಇವನಿಗೂ ಪುಸ್ತಕವನ್ನು ಓದಿ ಇವನಿಗೆ ರಾಜ್ಯವನ್ನ ಆಳಿ ಕಲಿಕಟ್ಟು ಹೋಗಿತ್ತು. ಇಬ್ಬರಿಗೂ ಒಂದಿಟ್ಟು ಸೃಷ್ಟಿ ಸೌಂದರ್ಯ ನೋಡೋಣ ನಡಿ ಅಂತಂದ ರಾಜ. ಅದಕ್ಕೆ ಅವನ್ ಪಂಡಿತ ಅಂತ, ನೀನ್ ಸೃಷ್ಟಿ ಸೌಂದರ್ಯ ನೋಡಂತ ಹೇಳ್ತಿ, ಖರೆ ನಿನ್ ಜೊತೆಗೆ ಬಂದ್ರು ನನಗೂ ಬಡಿತಾರ ಮಾರಾಯ, ನಾನೇ ಸಹಾಯಕ್ ಹೋಗ್ಲಿ, ನೀನ್ ಬೇಕಾದ ಒಬ್ಬನೇ ಹೋಗಂತ. ಹಂಗಾರೆ ಹೆಂಗ್ ಮಾಡ್ಬೇಕು, ನಾನು ಸೃಷ್ಟಿ ಸೌಂದರ್ಯ ನೋಡ್ಬೇಕಾಗಿದೆ, ಹಂಗಾರ ಹರಟಂಗಿ ಹಾಕು ಅಂದ. ಯಾರು ಸಾಹಿತಿ ಹೇಳಿದ, ಮಾಗ ಪಂಡಿತ ಹೇಳಿದ, ನೀನು ಹರಟಂಗಿ ಹಾಕೋ, ನಾನು ಹರಟಂಗಿ ಹಾಕೋತೀನಿ, ಮುಖಕ್ಕೆ ಎಂತಾದ್ರು ಒಂದು ಬಣ್ಣ ಬರ್ಕೊಳೋಣ, ಹೋಗೋಣ, ಹಂಗಾದ್ರೆ ನಮ್ಮನ್ನು ಬಿಡ್ತಾ ಇದ್ರೆ ಬಿಡೋಲ್ಲ ಅಂತ ಹೇಳಿದೆ. ಆಯ್ತು, ಹೆಂಗಾರ ಮಾಡಿ ನಡಿ ಹೋಗೋಣ ಅಂತಂದು ಹೋದ್ರು. ಆ ಗುಡ್ಡದ ಮೇಲೆ ಅಡ್ಡಾಡ್ಕೊಂತ ಹೋದ್ರು. ಸಂಜೆ 6-7 ಗಂಟೆ ಆಯ್ತು. ತಿರುಗಿ ಹೊರಕ್ಕೆ ಅವರಿಗೆ ಕತ್ಲಾತು. ಅವಾಗ ರಾಜ ಅಂದ, ನೋಡೋ ಮಾರಾಯ, ಎಲ್ಲರೂ ಒಂದಿಟ್ಟು ಮಿಣುಕು ದೀಪದ್ರೆ ಕಾಣುತ್ತೆ ನೋಡು ಅಂದವ. ಅವಾಗ ಒಂದು ಗಿಡ ಹತ್ತಿ ನೋಡ್ತಾನೆ. ನೋಡಿದಾಗ ಒಂದು ಮಿಣುಕು ದೀಪ ಕಾಣುತ್ತೆ. ಅದನ್ನೇ ದಾರಿ ಹಿಡ್ಕೊಂಡು ಬರ್ತಾರೆ, ಮುದುಕಿ ಹತ್ರ ಬರ್ತಾರೆ. ಯಾರಿದ್ರಿ ಒಳಗೆ ಅಂತ ಕೇಳ್ತಾನೆ ಅವ ಮಾಗ ಪಂಡಿತ. ಯಾರಿದ್ರಿ ಒಳಗೆ ಅಂತ ಕೇಳ್ತಾನೆ. ಆ ಮುದುಕಿ ಒಂದು ಕಂದೀಲ್ ತಗೊಂಡು ಹಿಂಗೆ ಹೊರಗೆ ಬಂದು ನೋಡ್ತದ. ಮುದುಕಿ ಗೊತ್ತಾಗತ್ತೆ, ಬಹಳ ದಿವಸ ರಾಜ್ಯದಲ್ಲಿದ್ದು ಇವ್ ಮಾಗ ಪಂಡಿತ ಮತ್ತು ಇವನು ಭೋಜರಾಜ ಇಬ್ರು ಇದಾರೆ. ಬಹಳ ಚಲೋ ಒಂದಿಟ್ಟು ಮಾತಾಡ್ಸೋಣ ಅಂದ್ರೆ, ಬಹಳ ದಿವಸ ಜನರಿಂದ ದೂರ ಇದ್ದಲ್ಲ ಮುದುಕದು, ಮಾತಾಡ್ಸೋಣ ಅಂತ. ಆ ಮುದುಕಿ ಅವ್ರು ಕೇಳಿದ್ರು, ಈ ನೀನು ಮನೆ ಮುಂದೆ ದಾರಿ ಹೋಗುತ್ತಲ್ಲ, ಆ ಮಾಗ ಪಂಡಿತ ಕೇಳ್ತಾನೆ, ಮನೆ ಮುಂದೆ ದಾರಿ ಹೋಗುತ್ತಲ್ಲ, ಎಲ್ಲಿ ಹೋಗುತ್ತೆ ಅಂತ ಕೇಳ್ತಾನೆ. ಮುದುಕಿ ಎಷ್ಟು ಚಂದ ಉತ್ತರ ಹೇಳತ್ ನೋಡ್ರಿ, ಈ ದಾರಿ ಎಲ್ಲಿಗೂ ಹೋಗುದಿಲ್ಲ, ದಾರಿ ಮೇಲೆ ಎಲ್ಲರೂ ಹೋಗುತ್ತಾರೆ ಅಂತ ಹೇಳುತ್ತೆ ಮುದುಕಿ. ಇದೇ ಜ್ಞಾನ ಅನ್ನೋದು. ಅವ್ರು ಹೇಳ್ತಾರೆ, ಅಭ್ಯಾಸ ಮಾಡಿಲ್ಲ ಖರೆ, ಈ ದಾರಿ ಎಲ್ಲಿಗೂ ಹೋಗೋದಿಲ್ಲ, ದಾರಿ ಮೇಲೆ ಎಲ್ಲರೂ ಹೋಗ್ತಾರೆ ಅಂತ. ಅಷ್ಟಕ್ಕೆ ಬಿಡ್ಲಿಲ್ಲ ಮುದುಕಿಯರು. ನೀವು ಯಾರು ಅಂತ ಪ್ರಶ್ನೆ ಮಾಡ್ತಾರೆ. ಅವನು ಮಾಗ ಪಂಡಿತ, ದೊಡ್ಡ ಪಂಡಿತ. ಮತ್ತು ಮುದುಕಿಗೆ ಯಾಕೆ ನಾನು ಸೋಲ್ಬೇಕು ತಡಿ ಅಂತ ಹೇಳಿ ಅವನೇನ್ ಮಾಡಿದ ಅಂದ್ರೆ, ನಾವು ಪತಿಕರು ಅಜ್ಜಿ ಅನ್ನವ. ಸಂಸ್ಕೃತದಾಗ ಪತಿಕರು ಅಂದ್ರೆ ಅಡ್ಡಾಡುವವರು ಅಂತ ಅರ್ಥ. ನಾವು ಅಡ್ಡಾಡ್ಕೊಂತಿರೋರು, ಇಬ್ರು ಬಂದೀವಿ, ನಾವು ಅಡ್ಡಾಡ್ಕೊಂತಿರೋರು ಅಂತ ಅಂದವ. ಮುದುಕಿ ಕೇಳ್ತು, ಪತಿಕರಂದ್ರೆ ಜಗತ್ತಿನಲ್ಲಿ ಇಬ್ಬರೇ ಇದ್ದಾರೆ, ಯಾರು ಹೇಳು ಅಂತ. ನಿಮ್ಮನೆಗೂ ಮುದುಕಿ ಇರೋದಲ್ಲ, ಅವ್ರು ಮಾತಾಡಿಸಿರ್ಬೇಕಾದ್ರೆ ಎಲ್ಲ ನಿಮ್ಮ ಮನೆತನದ ಇತಿಹಾಸ ಹೇಳ್ತಾರ. ಅವ್ರು ನಿಮ್ಗ ಗೊತ್ತಿರೋದಿಲ್ಲ, ಅವ್ರು ಚಂದ ಹೇಳ್ತಾರ. ಅಜ್ಜಿ, ಅಜ್ಜ, ಅವ್ರಜ್ಜ ಎಲ್ಲರ ಕತೆ ಹೇಳ್ತಾರ. ನೋಡ್ರಿ, ಮುದುಕಿ ಕೇಳ್ತು, ನೀವು ಯಾರು ಅಂತ ಪ್ರಶ್ನೆ ಕೇಳಿ ಪತಿಕರು ಅಂದ ಕೂಡಲೇ, ಹಂಗಾರೆ ಜಗತ್ತಿನಲ್ಲಿ ಇಬ್ಬರೇ ಪತಿಕರದಾರೆ, ಯಾರು ಹೇಳು ಅಂತ ಮುದುಕಿ ಅದು. ಅವ್ ಮಾಗ ಪಂಡಿತಂದ ಆ ಕಡೆ ಈ ಕಡೆ ವಿಚಾರ ಮಾಡಕ್ಕಾಗ್ತ, ಏನ್ ಕೇಳ್ದಪ್ಪ ಮುದುಕಿದವ್ರು. ಅವಾಗ ಅವನ ಅಂದ, ಅಜ್ಜಿ ನನಗೆ ಗೊತ್ತಿಲ್ಲ ಅಂತಂದ. ಗೊತ್ತಿಲ್ಲ ಅಂದ್ರೆ ಬಾ ಹೇಳ್ತೇನೆ ಅಂತ ಮುದುಕಿ ಅದು. ಜಗತ್ತಿನಲ್ಲಿ ಇಬ್ಬರೇ ಪತಿಕರು, ಹಗಲು ಸೂರ್ಯ, ರಾತ್ರಿ ಹೇಳಲ್ಲ. ಮತ್ತೆ ನಿಧಿ ಬರ್ತಾವ ನಿಮ್ಗ. ಹಗಲು ಸೂರ್ಯ, ರಾತ್ರಿ ಚಂದ್ರ. ಇವ್ರಿಬ್ರೇ ಅಡ್ಡಾಡೋರು, ನೀವ್ಯಾ ಅಡ್ಡಾಡೋರು, ಒಂದ್ ದಿವ್ಸ ಕಲಸ ಆಗೋರು ನೀವೆಲ್ಲ ಅಂತ ಹೇಳ್ತೇವೆ ಮುದುಕಿ ಅದು. ಅದು ಕೂಡ ಅವ್ನು ಆಶ್ಚರ್ಯ ಆಯ್ತು, ಗಪ್ಪ ಅದಾವ. ಮತ್ತೆ ಬಿಡ್ಲಿಲ್ಲ ಮುದುಕಿ, ನೀವು ಯಾರು ಅಂತ ಪ್ರಶ್ನೆ ಮಾಡ್ತೀವಿ. ಪ್ರಶ್ನೆ ಮಾಡಿದ ಕೂಡ ಅವಂದ, ಮತ್ತೆ ಹೇಳ್ಬೇಕಲ್ಲ, ಉತ್ತರ ಹೇಳ್ಬೇಕಲ್ಲ, ಇಲ್ಲ ಪಂಡಿತದನ್ನ ಸೋತಂಗ ಆಗತ್ತ. ಅದಕ್ಕೆ ಅವಂದ, ನಾವು ಏನೋ ಹೇಳ್ತಾನ ಸ್ವಲ್ಪ, ಈ ವಯಸ್ಸಾದ್ಮೇಲೆ ಎಲ್ಲ ನೆನಪು ಬರ್ತಾವ. ನಾವು ನೋಡಿ ಎಷ್ಟು ಚಂದ ಉತ್ತರ ಕೊಡ್ತಾನ. ನಾವು ಪರದೇಶಿಗಳು ಅಜ್ಜಿ ಅಂತ. ನಾವು ಮುದಿಗಂತ, ನೀವು ಪರದೇಶಿಗಳಾದ್ರೆ ಜಗತ್ತಿನಾಗ ಇಬ್ಬರೇ ಪರದೇಶಿಗಳು, ಯಾರು ಹೇಳು ಅಂತ. ಎಷ್ಟು ಚಂದದ ಇದು, ಜಗತ್ತಿನಾಗ ಇಬ್ಬರೇ ಪರದೇಶಿಗಳು, ಯಾರು ಹೇಳು ಅಂತ. ಅವಾಗ ಅವನು ವಿಚಾರ ಮಾಡ್ತಾನ, ದೊಡ್ಡ ಪಂಡಿತ, ಏನ್ ಮಾಡ್ಬೇಕು ಅಂತ ವಿಚಾರ ಮಾಡಿದಾಗ ಮುದುಕ ಮತ್ತೆ ಮುಂದೆ ಬಂದು ಕೇಳ್ತ, ಯಾಕಪ್ಪ ಗೊತ್ತಾಗ್ಲಿಲ್ಲ ನನಗೆ ಅಂತ ಕೇಳ್ತ. ಹ್ಞೂ ಅಜ್ಜಿ ಅಂತ. ನಾವು ಹೆಂಗಾರ ಮಾಡಿ ತಪ್ಪಿಸ್ಕೊಂಡು ಹೋಗ್ಬೇಕಾಗತ್ತ.
ಅವಾಗ ಹೇಳ್ತದ ಮುದುಕಿ, ಜಗತ್ತಿನಲ್ಲಿ ಇಬ್ರು ಯಾರು ಅಂತ, ಪರದೇಶಿಗಳು ಯಾರು ಅಂದ್ರೆ ಒಂದು ಜೀವ. ನೋಡಿರಿ, ಜೀವ ನೋಡಿರಿ? ಯಾರು ನೋಡಿಲ್ಲ? ಯಾರು ನೋಡಿಲ್ಲ? ಈಗ ಉಸಿರಾಡ್ತಿರಲ್ಲ ನೀವು, ಆ ಹವಾನ ಜೀವ. ಅದು ಇರ್ತಂದ್ರೆ ನೀವು ಬರೋಬ್ಬರಿ ಇರ್ತೀರ, ಅದು ಹೋದಂದ್ರೆ ನಾಪತ್ತೇನೆ ಎಲ್ಲ ಹೋಗಿ ಅಲ್ಲ. ನೋಡಿ ಎಷ್ಟು ಚಂದ ಹೇಳ್ತದ, ನಾವು ಪರದೇಶಿಗಳು ಅಜ್ಜಿ ಅಂದಾಗ ಜೀವ ಒಂದು ಪರದೇಶಿ, ಮರದ ಎಲೆ ಒಂದು ಪರದೇಶಿ ಅಂತ ಹೇಳ್ತದ ಮುದುಕಿ. ಅದು ಮರದ ಎಲೆ ಒಂದು ಪರದೇಶಿ ಅಲ್ಲ. ಈ ಹಣ್ಣಾಗಿ ಬಿಡಾಕತ್ತಾವ, ಯಾರ ತಗೊಂಡೋಗಿ ಸಮಾಧಿ ಮಾಡ್ತಿರೋಕ ಇಲ್ಲ. ಮಳಿ ಬಂದು ಗಾಳಿ ಬರ್ತದ, ಮಣ್ಣು ಬೀಳ್ತದ, ಮಳಿ ಬರ್ತದ, ಕರಿಗೆ ಹೋಗ್ತದ. ಅದೊಂದು ಪರದೇಶಿ. ಜೀವ ಒಂದು ಪರದೇಶಿ. ಹೋತು ಅಂದ್ರೆ ಅದನ್ನು ಎಲ್ಲಿ ಹೋತೋ ಗೊತ್ತಾಗೋದಿಲ್ಲ, ಯಾರಿಗೇನು ಗೊತ್ತಾಗೋದಿಲ್ಲ. ಗಾಳಿ ಗೊತ್ತೋ, ಬೆಂಕಿ ಗೊತ್ತೋ, ಭೂಮಿ ಗೊತ್ತೋ, ಅಲ್ಲಿ ಹೋತೋ ಇಲ್ಲದ ಏನೂ ಗೊತ್ತಾಗೋದಿಲ್ಲ. ಅದೊಂದು ಪರದೇಶಿ. ಇವರಿಬ್ಬರೇ ಪರದೇಶಿಗಳು. ಹಾಗಾದ್ರೆ ನೀವು ಯಾರು ಅಂತ ಪ್ರಶ್ನೆ ಮಾಡು. ನಿಮಗೂ ಹೊಟ್ಟ ಸಿಕ್ಕಲ್ಲ? ಯಾವಾಗ ಬಿಟ್ಟನ ಸ್ವಾಮಿ ಮತ್ತು ಅದನ್ನೇ ಹೇಳ್ತಾನೆ. ನೀವು ಯಾರು ಅಂತ ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡಿದ ಕೂಡ ಅವ ಅಂದ, ರಾಜ ಬಂದ, ಮುಂದಕ್ಕೆ ಬಂದ, ಅವನು ಹೇಳಿದ ಅಜ್ಜಿ ನಾವು ಸೋತೀವಿ, ನಮ್ಮನ್ನು ಬಿಟ್ಟು ಬಿಡು, ಹೋಗ್ತೀವಿ ಅಂತ ಮುದುಕಿಗೆ ರಾಜ ಕೇಳಿದ. ಮುದುಕಿ ಕೇಳ್ತು, ರಾಜನ ಕೇಳ್ತು, ಸೋತವರು ಇಬ್ರೇ. ಯಾರು ಕೇಳು, ನಿನ್ನ ಬಿಡ್ತೀವಿ ಹೋಗುವಂತೆ ಅಂತ ಹೇಳಿ ಮುದುಕಿ ಹೇಳಿದ ಕೂಡ ಇವನು ರಾಜ ಅಂದ, ಎರಡೂ ಕೈ ಎತ್ತಿಟ್ಟ. ನಾನು ಭೋಜರಾಜ ಇದ್ದೀನಿ, ರಾಜದ ಈ ದೇಶದ ರಾಜ, ಉಜ್ಜಯಿನಿ ರಾಜ, ನನಗೆ ಬಿಟ್ಟು ಬಿಡವ, ನಾನು ಹೋಗ್ತೀನಿ ಅಂತ. ನಾನು ಅದಕ್ಕೆ ಅಪ್ಪ ಗೊತ್ತಾತು, ನೀವು ಭೋಜರಾಜ ಮಾಗಪಟ್ಟಿ ನನಗೆ ಗೊತ್ತಾತು, ಒಂದಿಟ್ಟು ಮಾತಾಡಿಸ್ಬೇಕು ಅಂತ ಮಾತಾಡ್ಸಿದ್ದೆ ಅಂತ ಮುದುಕಿ ಅಂತು. ಅವಾಗ ಅವನು ಕೈ ಎತ್ತಿದ್ನಲ್ಲ, ಮುದುಕಿ ಹೇಳ್ತು, ಸಾಲ ಕೊಟ್ಟ ಒಬ್ಬ ಸೋಲ್ತಾನೆ, ಹೆಣ್ಣು ಹೆತ್ತ ತಂದೆ ಸೋಲ್ತಾನೆ. ಹೌದಾ? ಸ್ವಲ್ಪ ವಿಚಾರ ಮಾಡಿ ನೋಡ್ರಿ. ನಮಗೆ ಸಾಲ ಕೊಡ್ರಿ ಮಠಕ್ಕೆ ಒಂದು 50,000 50 ಲಕ್ಷ ರೂಪಾಯಿ ಸಾಲ ಕೊಡ್ರಿ, ನಿಮ್ಮನ್ನು ಹೆಂಗ್ ಓಡಾಡ್ತೀವಿ ನೋಡು. ಚಪ್ಪಲೆ ಹರಿತೋ ಕಡೆ ನಾವೇ ರೊಕ್ಕ ಕೊಡ್ತೀವಿ ಜಗತ್ತಲ್ಲಿ. ಈಗ ಎಷ್ಟು ಬ್ಯಾಂಕ್ಗಳೆಲ್ಲ ಗಪ್ಪ ಆಗತ್ತೆ, ಅವ್ರು ಸಾಲ ಕೊಟ್ಟು ಬ್ಯಾಂಕ್ಗಳ ಗಪ್ಪ ಆಗತ್ತೆ, ಅವರೇ ಓಡಾಡಿ ಸಾಕಾಗಿತ್ತಲ್ಲ. ನೋಡಿ ಎಷ್ಟು ಚಂದ ಹೇಳ್ತಾಳೆ ಮುದುಕಿ. ಆ ಕಾಲ ಹೇಳಿದಂತ ಒಂದು ಕಥೆ ಇದು. ಎಷ್ಟು ಚಂದ, ಸಾಲ ಕೊಟ್ಟವ್ ಸೋಲ್ತಾನೆ, ಆಮೇಲೆ ಹೆಣ್ಣು ಹೆತ್ತ ತಂದೆ ಸೋಲ್ತಾನೆ. ಆಕಿನ ಓದಿಸ್ಬೇಕು, ಬಟ್ಟಿ ಚಲೋ ಕೊಡ್ಬೇಕು, ಎಲ್ಲ ಕೊಡ್ಬೇಕು, ಆಮೇಲೆ ಲಗ್ನ ಮಾಡಿಕೊಡ್ಬೇಕು, ವರದಕ್ಷಿಣೆ ಕೊಡ್ಬೇಕು, ಗಂಡು ಮಗಾದ್ರೂ ಉಂಗುರ ಕೊಡ್ಬೇಕು ಅಲ್ಲ. ಎಲ್ಲ ಗೊತ್ತೈತಿ ನೋಡಿ. ಹಿಂದೇನೆ ಹೇಳಕತ್ತಾರ, ನಿಂತಿಯವ್ರು ಏನೇ ಹೇಳಕತ್ತಾರ. ಎಷ್ಟು ಚಂದ ಇವೆಲ್ಲ. ಹೆಣ್ಣು ಹೆತ್ತ ತಂದೆ ಅಂತ ಹೇಳಿ ಮುದುಕಿ ನೋಡ್ತಮ್ಮ, ಈ ನಮ್ಮ ಮುಂದೇನು ರೋಡ್ ಹೊಂಟತ್ತಲ್ಲ, ಈ ರೋಡ್ ಮೇಲೆ ನಡ್ಕೊಂಡು ಹೋಗ್ಲಿ, ಸೀದಾ ಉಜ್ಜಯಿನಿಗೆ ರಾಜ್ಯಕ್ಕೆ ಹೋಗುತ್ತೆ ಅಂತ ಮುದುಕಿ ಹೇಳಿದ್ಲು. ಈ ಕಥೆ ಯಾಕೆ ಹೇಳಿದೆ ಅಂತಂದ್ರೆ, ಬಸವನಗೌಡರು ನಮ್ಗೆಲ್ಲ ತೋರಿಸಿದ ದಾರಿ ಯಾವ್ದಂದ್ರೆ ಜ್ಞಾನದ ದಾರಿ ತೋರಿಸಿದ್ರು, ಸಹಕಾರ ಸಂಘದ ದಾರಿ ತೋರಿಸಿದ್ರು, ಶಿಕ್ಷಣ ರಂಗದ ದಾರಿ ತೋರಿಸಿದ್ರು, ಕೃಷಿ ರಂಗದ ದಾರಿ ತೋರಿಸಿದ್ರು. ಇವೆಲ್ಲವನ್ನು ಏನು ಹೆಚ್ಚಿಗೆ ಅಭ್ಯಾಸ ಮಾಡಲಾರದೆ ಇವೆಲ್ಲ ದಾರಿ ತೋರಿಸುವಂತ ಕೆಲಸವನ್ನು ಮಾಡಿದ್ರು. ಅವ್ರು ಇಟ್ಟಂತ ಹೆಜ್ಜೆಗಳು ಈ ಶಿಕ್ಷಣ ಸಂಸ್ಥೆ, ನೀವು ಗೊತ್ತಿರೋ ಶಿಕ್ಷಣ ಸಂಸ್ಥೆ, ಒಂದೊಂದು ಕಲ್ಲು ಅವ್ರ ಹೆಸರು ಹೇಳ್ತಾವ. ಕಟ್ಟಬೇಕಾದ್ರೆ ನಾ ಇಲ್ಲೆಲ್ಲ ಬರ್ತಿದ್ದೆ, ಎಲ್ಲ ಒಟ್ಟು ಅವರು ನಾವು ಕುತ್ಕೊಂಡಾಗ ನೋಡ್ತಿದ್ವಿ, ಎಲ್ಲ ಒಟ್ಟು RCC ಹಾಕ್ಬೇಕಾದ್ರೆ ಸದಾ ಮೇಲೆ ನಿಂತಿದ್ವಿ, ಒಬ್ರು ಕೂಡ ನಿಂತಿದ್ವಿ, ಎಲ್ಲ ಒಟ್ಟು. ಅಂದ್ರೆ ಇಷ್ಟು ಕಾಳಜಿ ಮೇಲೆ ನಮ್ಮ ಹಳ್ಳಿಯ ಹುಡುಗರಿಗೆ ಇದೊಂದು ಸಂಸ್ಥೆ ತುಂಬಾ ಚೆನ್ನಾಗಿ ಆಗಬೇಕು, ನಮ್ಮ ಹುಡುಗರು ಬಹಳ ದೂರ ಹೋಗ್ಬೇಕು ಅಂತಂತ ಹೇಳಿ ಬಹಳಷ್ಟು ನಿಂತ್ಕೊಂಡು ಅವ್ರು ಮಾಡಿದಂತ ಕಲ್ಲುಗಳಲ್ಲಿ ಸಹಿತ ಅವ್ರ ಹೆಸರು ಗೊತ್ತಾಗಂತ ಒಂದು ವ್ಯವಸ್ಥೆಗಳು ಬರ್ತದೆ. ನೋಡಿ, ಇಂಜಿನಿಯರ್ ಕಾಲೇಜ್ ಮಾಡಿದ್ವಿ. ಆ ಇಂಜಿನಿಯರ್ ಕಾಲೇಜ್ A ಗ್ರೇಡ್ ಆಯ್ತು, A+ ಆಯ್ತು. A+ ಆದ ಪರಿಣಾಮ ಏನಾಗಿದೆ ಅಂದ್ರೆ, ಕಾಶ್ಮೀರದ ಹುಡುಗರು ಇಲ್ಲಿ ಬಂದು ಕಲ್ತು ಹೋದು, 4 ಹುಡುಗರು ಕಲ್ತು ಹೋದು. ಇನ್ನು 2 ಹುಡುಗರು ನಾವಿನ್ನ ಸಂಸ್ಥೆಗಳನ್ನ ಕಲಿತಾ ಇದ್ದಾರೆ, ಕಾಶ್ಮೀರದಿಂದ ಬಂದಾಗ. 370 ಆದ್ರಿಂದ, ಕಾಶ್ಮೀರಕ್ಕೆ 370 ಕೊಟ್ಟದ್ರಿಂದ ಇದು ಈ ಶಿಕ್ಷಣ ಸಂಸ್ಥೆ, ನಿಮ್ಮ ಇಂಜಿನಿಯರ್ ಕಾಲೇಜು ಪ್ರಧಾನಮಂತ್ರಿ ಶಿಕ್ಷಣ ಇಲಾಖೆ ಒಳಗೆ ಹೋಗ್ತಕ್ಕಂಥ ವ್ಯವಸ್ಥೆ ಆಯ್ತು. ಅವ್ರು ಅಲ್ಲಿಂದ ಫ್ಯಾಕ್ಸ್ ಕೊಟ್ಟರು ಪ್ರಿನ್ಸಿಪಾಲ್, ನಾವು ಹೀಗೆ ಶಿಕ್ಷಣ ಸಂಸ್ಥೆ ಹುಡುಗರು ಕಳಿಸೋರಿದ್ದೀವಿ, ಬೇಕಾದ್ರೆ ನೀವು ಹ್ಞೂ ಅಂದ್ರೆ ಕಳಿಸ್ತೀವಿ, ಇಲ್ರು ಬೇಡ. ಸರ್ ನನಗೆ ಫೋನ್ ಮಾಡಿದ್ರು, ಇಲ್ಲಿ ಒಂದ್ಸತಿ ಬಂದು ಹೋಗ್ಲಿ, ಕಾಶ್ಮೀರ ತನಕ ನಮ್ಮ ಹೆಸರು ಹೋಗ್ಲಿ, ಬಂದು ಹೋಗ್ಲಿ ಅಂತ ಹೇಳಿ ನಾನು ಬಂದ್ರು. ಹುಡುಗರು ಅವರು ಕಲ್ತು ಹೋಗ್ಯಾರ, ಈಗ ಹುಡುಗರೆಲ್ಲ ಒಟ್ಟು. ಯಾಕೆ ಅಂದ್ರೆ ಶಿಕ್ಷಣ ಸಂಸ್ಥೆ A+ ಆದ್ರಿಂದ 370 ಒಳಗೆ ಕಾಶ್ಮೀರಕ್ಕೆ ಏನ್ ಮಾಡಿದ್ದಾರೆ ಅಂದ್ರೆ, ಇಂಜಿನಿಯರ್ ಕಾಲೇಜು, ಮೆಡಿಕಲ್ ಕಾಲೇಜು, ಡಿಪ್ಲೊಮಾ ಕಾಲೇಜು, ಡಿಗ್ರಿ ಹುಡುಗರಿಗೆ ಎಲ್ಲರಿಗೂ ವಿಮಾನ ಚಾರ್ಜು ಸರ್ಕಾರ ಕೊಡ್ತದೆ, ಭಾರತ ಸರ್ಕಾರ. ಅವ್ರಿಗಷ್ಟೇ, ನಿಮ್ಗೆಲ್ಲ ಮತ್ತೆ ನಿಮಗೂ 370 ಮಾಡ್ಕೊಡ್ರಿ, ಬರ್ತದ ನೋಡಿ. ಎಷ್ಟು ಚಂದ ಅವ್ರಿಗೆಲ್ಲ ಮೆಡಿಕಲ್ಗೂ ಫ್ರೀ ಬರ್ತದೆ. ಮಾನೂರು ಬೆಂಗಳೂರೊಳಗ
4 ಮನೆ ಕಟ್ಕೊಂಡಾರ. ಅವೆಲ್ಲ 50-60 ಲಕ್ಷದಾಗ ಅಮೆರಿಕಕ್ಕೆ ಹೋಗುವಂತ ಕಟ್ಕೊಂಡಾರ. ಇದು ಎಲ್ಲಿಂದ ಬಂತು ಅಂತಂದ್ರೆ ಶುಗರ್ ಫ್ಯಾಕ್ಟ್ರಿ ಕೊಟ್ಟಂತ ಒಂದು ಹಣ, ಅದನ್ನ ಚೆನ್ನಾಗಿ ಬಳಸ್ಕೊಂಡಂತವ್ರು ಬಸನಗೌಡರು ಮತ್ತು ನಮ್ಮ ಅಜ್ಜಾರು. ಅದು ಮುಂದೆ ಬಂದ ಮೇಲೆ ಆ ಸಮಿತಿಗಳೆಲ್ಲ ಅದನ್ನ ಚಲೋ ಬಳಸ್ಕೊಂಡ್ರು ಅಂತೇಳಿ ಇಷ್ಟೆಲ್ಲ ಹುಡುಗರಿಗೆ ಅದನ್ನ ವ್ಯವಸ್ಥೆಯನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಬಂತು. ಇವತ್ತು ಆ ಸಂಸ್ಥೆ ಒಳಗೆ ಇಲ್ಲಿವರೆಗೂ ಚಲೋ ಪಗಾರ ಕೊಟ್ಟು 6ನೇ ವೇತನ ಎಲ್ಲ ಕೊಟ್ಟು ಇಷ್ಟೆಲ್ಲ ಜನರನ್ನೆಲ್ಲ ಕೊಟ್ಟು ಬದುಕಿಸಿ ಸರ್ಪ್ಲಸ್ ಹಣ 40 ಕೋಟಿ ರೂಪಾಯಿ ಸರ್ಪ್ಲಸ್ ಹಣ ಇರತಕ್ಕಂಥದ್ದು. ಅದು ಯಾರಿಗೆ ಅಂತಂದ್ರೆ ಬಸನಗೌಡರು ಪುಣ್ಯಸ್ ಮಾಡಿದ್ರೆ ನಾವು ನೆನೆಸಿಕೊಳ್ಳುವಂಥದ್ದು. ಅವ್ರಿಗೆ ಏನಾದರೂ ಕೊಡೋದಿದ್ರೆ ಇಂಥವನ್ನ ನಾವು ಕೊಡಬೇಕಾಗತ್ತಲ್ಲ, ಅವ್ರ ಇಚ್ಛಾ ಏನಿತ್ತು ಅನ್ನೋದನ್ನ ಕೊಡಬೇಕಾಗತ್ತೆ. ಇವತ್ತಿನವರೆಗೂ ಒಂದು ತಿಂಗಳು ಪಗಾರ ನಿಂತಿಲ್ಲ. ಆ ರೀತಿಯಾಗಿ ವ್ಯವಸ್ಥೆ ಮಾಡ್ಕೊಂತ ಅವ್ರು ಇಟ್ಟಂತ ಹೆಜ್ಜೆಗಳನ್ನೆಲ್ಲವನ್ನು ದೊಡ್ಡದು ಮಾಡ್ಕೊಂತ ಬರ್ತಾರೆ. ಈಗ ಹಂಗಲ್ಲಿ SDV ಸಂಘ ಬೆಳೀತದ ಹಂಗೆ ಇದು ಸಹಿತ ಒಂದು ಬೆಳೆಯುವಂತ ಒಂದು ವ್ಯವಸ್ಥೆ. ಈಗ ಸಂಸ್ಥೆಗಳು ನೀವು ಬೆಳಿಬೇಕದ್ರಲ್ಲಿ, ನೀವು ಬಹಳ ಚಲೋ ಬೆಳಿಬೇಕು. ಇದಕ್ಕೆ ಸರಿ ಮಾಡಿದ್ರಿಂದ ಇದಕ್ಕೆ 12 ಲಕ್ಷ ರೂಪಾಯಿ ಕೊಟ್ಟದ. ಒಂದ್ಸತಿ ಅಜ್ಜಾರಂದು ಇಲ್ಲ ಸ್ವಲ್ಪ ಉಳಿದ ಕೊಡ್ಬೇಕು ನೀವು ಅಂತಂದ್ರೆ ಆಯ್ತು ಅಂತಂದ್ರೆ ವರ್ಷ ನಾನು 2 ಲಕ್ಷ 3 ಲಕ್ಷ ಕೊಟ್ಕೊಂತ ಬಂದೆ. ಯಾಕೆ ಅಂತಂದ್ರೆ ನಾನು ಫಸ್ಟ್ ಬಂದಿದ್ದೆ ಈ ಮಠಕ್ಕೆ ಬಂದು 3ನೇ ವರ್ಷ ನಾನು ಇಲ್ಲಿ ಗ್ಯಾದರಿಂಗ್ ಬಂದಿದ್ದೆ. ಅದೇ ಬಿಲ್ಡಿಂಗ್ ಆಗಿತ್ತು, ಗ್ಯಾದರಿಂಗ್ ಬಂದಿದ್ದೆ. ಗ್ಯಾದರಿಂಗ್ ಬಂದಾಗ ಈ ಬೋರ್ಗಲ್ ಹುಡುಗ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದ. ಆ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ನೋಡಿ ನನಗೆ ಬಹಳ ಖುಷಿ ಆಯ್ತು. ಎಲ್ಲ ಹುಡುಗರು ಹೇಳ್ತಿದ್ರು. ಆದ್ರೆ ಅವನೊಂದು ವಿಶೇಷ ಅಂತಂದ್ರೆ ಪ್ರತಿಯೊಂದನ್ನು SLC ಇದ್ದಂತ ಹುಡುಗ ಇಂಗ್ಲಿಷ್ನಾಗ ಎಕ್ಸ್ಪ್ಲೈನ್ ಮಾಡ್ತಿದ್ದ. ಬಹಳ ಆಶ್ಚರ್ಯ ಅಂತಂಗದೆಲ್ಲ ಒಟ್ಟು. ಅಂದ್ರೆ ನಮ್ಮ ಹುಡುಗರು ಹಳ್ಳಿ ಒಳಗಿದ್ರು ಎಷ್ಟು ಟ್ಯಾಲೆಂಟ್ ಇದಾವೆ ಅನ್ನೋದನ್ನ ನಾವು ಅದನ್ನ ನೋಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ನಾವು ಇದೆಲ್ಲ ವ್ಯವಸ್ಥೆಯನ್ನ ಯಾಕೆ ಬಸವನಗೌಡರು ಇಟ್ಕೊಂಡ್ರು ಅಂದ್ರೆ ನಮ್ಮ ಹಳ್ಳಿಯಲ್ಲಿರ್ತಕ್ಕಂಥ ಮಕ್ಕಳು, ಟ್ಯಾಲೆಂಟ್ ಮಕ್ಕಳು ಮೇಲ್ ಬರಬೇಕು. ಮೇಲ್ ಬಂದು ಹೊರಗೆ ಹೋಗ್ತಕ್ಕಂಥ ವ್ಯವಸ್ಥೆ ಆದಾಗ ಮಾತ್ರ ನಾವು ಹೊತ್ತು ಬರ್ತಕ್ಕಂಥ ಒಂದು ವ್ಯವಸ್ಥೆಗಳು. ಅದಕ್ಕೆ ಅಂಥ ಒಂದು ದೂರದೃಷ್ಟಿಯನ್ನ ಇಟ್ಟುಕೊಂಡು ಮಾತೇಕೆ ಕೃತಿಯಲ್ಲಿ ಸೊಬಗಿರಲಿ ಹೂವಾಗ ಹೊರಳುವ ತರುಳತೆಗಳಂತೆ ಅಂತ ಒಂದು ಮಾತನ್ನ ಹೇಳ್ತಾರೆ. ಅದಕ್ಕೆ ಅವರು ಹೆಚ್ಚು ಮಾತನಾಡಲಿಲ್ಲ, ಹೆಚ್ಚು ಸಂಸ್ಥೆಗಳನ್ನ ಕಟ್ಟಿದ್ರು, 1000 ಜನರಿಗೆ ಕಲ್ಯಾಣವಾಗತಕ್ಕಂತ ಕೆಲಸವನ್ನು ಮಾಡಿದ್ರು. ಅದಕ್ಕೆ ಮುದುಕಿ ಏನು ಕಥೆಯನ್ನ ಹೇಳಿದೆ, ಯಾಕೆ ಹೇಳಿದೆ ಅಂದ್ರೆ ಏನ್ ತೋರಿಸಿಲ್ಲಕ್ಕೆ ಜ್ಞಾನದ ದಾರಿಯನ್ನ ತೋರಿಸಿದ್ರು. ಭೋಜರಾಜನಿಗೆ ತೋರಿಸಿದ್ದು ರೋಡ್ ಅಲ್ಲದು, ಜ್ಞಾನದ ದಾರಿಯನ್ನು ತೋರಿಸಿದ್ಲಕ್ಕೆ. ಹಂಗ ಬಸವನಗೌಡರು ನಮ್ಗೆ ಏನ್ ಮಾಡಿದ್ರು, ನಿಮ್ಗೆಲ್ಲರಿಗೂ ಏನು ಕೊಟ್ಟರು ಸುತ್ತಮುತ್ತ ಜನರಿಗೆ ಅಂದ್ರೆ ಜ್ಞಾನದ ದಾರಿಯನ್ನ ಕೊಡೋ ಜೊತೆಗೆ ಆರ್ಥಿಕ ದಾರಿಯನ್ನ ಶುಗರ್ ಫ್ಯಾಕ್ಟರಿ ಮುಖಾಂತರ ಕೊಟ್ಟರು. ಶುಗರ್ ಫ್ಯಾಕ್ಟರಿಗೆ ಯಾರೋ ಕೊಳ್ಳಾರದ ಕ್ಷಣವನ್ನ ಮೊಟ್ಟ ಮೊದಲಿಗೆ ತಂದೆಗೆ ಹೆಚ್ಚಿನ ರೊಕ್ಕವನ್ನು ಕೊಟ್ಟದ್ದು ನಮ್ಮ ಹಿರಣ್ಯಕೇಶಿ. ನೋಡ್ರಿ ಎಂಥ ಒಂದು ಚಿಂತನೆ ನೋಡ್ರಿ, ಇಬ್ರದು ಎಲ್ಲ ಒಟ್ಟು ಅವ್ರದ್ದು ಇವ್ರದ್ದು ಎಂಥ ಒಂದು ಚಿಂತನೆ ಈ ಭಾಗದವ್ರು. ಇನ್ನೂ ಕುತ್ಕೊಂಡು ನೀವು ಎಷ್ಟು ಚಿಂತನೆ ಮಾಡಿದ್ರು ನಿಮಗೆ ಗೊತ್ತಾಗೋದಿಲ್ಲ. ಅಂಥ ಒಂದು ವಿಚಾರವನ್ನ ನಮ್ಗೆಲ್ಲರಿಗೂ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಹೇಳ್ತಿದ್ರು ಸ್ವಾಮಿ, ನೀವು ಸುಮ್ಮನೆ ಖಾಲಿ ಕೂತ್ರು ಆಗೋದಿಲ್ಲ, ನೀವು ಕೆಲಸ ಮಾಡಬೇಕು, ಸಂಸ್ಥೆ ನೋಡ್ಬೇಕು, ಕೃಷಿ ನೋಡ್ಬೇಕು, ಎಲ್ಲವನ್ನೂ ನೋಡ್ಬೇಕು ಅಂತ ಹೇಳ್ತಿದ್ರು. ಅದಕ್ಕೆ ಅವರನ್ನ ಕರ್ಕೊಂಡು ಹೋಗಿ ಒಂದು ಗೋಧಿ ಒಂದು ಇದನ್ನ ಮಾಡಿದ್ವಿ. ಎಲ್ಲ ಒಟ್ಟು ಗೋಧಿ ಮತ್ತು ಇದನ್ನೆಲ್ಲ ಮಾಡಿದ್ವಿ. 1 ಎಕರೆಗೆ 25 ಕ್ವಿಂಟಲ್ ಗೋಧಿ ಬೆಳೆಯುವಂತ ಗೋಧಿ ಬೆಳೆದು ಅವ್ರನ್ನೇ ಕರ್ಕೊಂಡು ಹೋಗಿ ಕ್ಷೇತ್ರೋತ್ಸವ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರಲ್ಲ. ಅಂದ್ರೆ ಪ್ರತಿಯೊಂದು ರಂಗವನ್ನು ಬೆಳಿಬೇಕು ಅನ್ನೋ ಚಿಂತನೆಯನ್ನು ಇಟ್ಟುಕೊಂಡು ಮಾಡಿದಂತ ಹಿರಿಯರು ಅಂತ ಹಿರಿಯ ಜೀವಿಗಳ 7ನೇ ಪುಣ್ಯ ಸ್ಮರಣೆಯಲ್ಲಿ ನಾವು ನೀವೆಲ್ಲ ಭಾಗವಹಿಸಿದ್ದೇವೆ. ನಿಮಗೆ ಹೆಚ್ಚಿಗೆ ಮಾತನಾಡೋದ್ರೆ ನಾವು ಹೆಚ್ಚಿಗೆ ಕೆಲಸ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ರೂಢಿಸಿಕೊಳ್ಳೋಣ. ನಮ್ಮ ಹುಡುಗರು ಇನ್ನೂ ತುಂಬಾ ಚೆನ್ನಾಗಿ ಮ್ಯಾಥಮೆಟಿಕ್ಸ್ ಇಂಗ್ಲಿಷ್ನಲ್ಲಿ ಚಲೋ ಬರಬೇಕು. ನಾನು ಮಕ್ಕಳಿಗೆ ಒಂದು ಮಾತನ್ನ ಹೇಳ್ತೇನೆ, ನೀವು ಇಷ್ಟೇ ಓದಿದ್ರೆ ಆಗೋದಿಲ್ಲ. ಈಗ ಮೊನ್ನೆ ಗ್ಲಾಸ್ ಫ್ಯಾಕ್ಟ್ರಿ ಅವರು ಬಂದಿದ್ರು, ಆ ಡೈರೆಕ್ಟ್ ಒಬ್ರು ಬಂದಿದ್ರು, ಮೆಹ್ತಾ ಅಂತ ಒಬ್ರು ಬಂದಿದ್ರು, ತ್ಯಾಗಿ ಅಂತ ಒಬ್ರು ಬಂದಿದ್ರು. ಅವರೊಂದು ಮಾತನ್ನ ಹೇಳಿ, ನಿಮ್ಮ ಹುಡುಗರು ಬಹಳ ಪ್ರಾಂಪ್ಟದಾವೆ, ಆದ್ರೆ ಚಲೋ ಕೆಲಸ ಮಾಡ್ತಾವ, ನಿಷ್ಠೆಯಿಂದ ಕೆಲಸ ಮಾಡ್ತಾವೆ, ಸ್ಕೋರ್ ಮಾಡ್ತಾವ. ಆದ್ರೆ ಒಂದು ವೀಕ್ನೆಸ್ ಅಂದ್ರೆ ನಿಮ್ಮ ಹುಡುಗರಿಗೆ ಇಂಗ್ಲಿಷ್ ಫ್ಲೂಯೆಂಟ್ ಮಾತಾಡಕ್ ಬರೋದಿಲ್ಲ. ಆ ಇಂಗ್ಲಿಷ್ ಫ್ಲೂಯೆಂಟ್ ಮಾತಾಡಕ್ ಬಂದ್ರೆ ಪ್ರಮೋಷನ್ ನಾವೇ ಬೇಕಾದಷ್ಟು ಕೊಡ್ತೀವಿ ಅಂತ ಒಂದು ಮಾತನ್ನ ಹೇಳಿ. ಅದಕ್ಕೆ ನೀವು ಕನ್ನಡದ ಜೊತೆಗೆ ನೀವೇನ್ ಮಾಡ್ರಿ ಅಂದ್ರೆ ಇಂಗ್ಲಿಷ್ ಪೇಪರ್ ಬರ್ತಿರ್ತಾವ ಲೈಬ್ರರಿ ಒಳಗೆ, ಡೈಲಿ ಸುಮ್ಮಕ್ಕೆ ನೀವು ಹೆಡ್ಡಿಂಗ್ ಅರ್ಥ ಆಗಲಿ ಬಿಡ್ಲಿ ಹೆಡ್ಡಿಂಗ್ ಓದ್ಕೊಂತ ಹೋಗ್ರಿ. SLC ಹೋದಾಗ ನಿಮಗೆ 4 ಗಣಿ ಭಾಗ ಇಂಗ್ಲಿಷ್ ಗೊತ್ತಾಗತ್ತೆ. ನೀವು ಮುಂದೆ ಕಾಲೇಜ್ ಹೋಗ್ರಿ, ಅಲ್ಲಿ ಇಂಗ್ಲಿಷ್ ಪೇಪರ್ ಹೆಡ್ಡಿಂಗ್ ಹೋದ್ರಿ. ನೀವು PUC ಮುಗಿಯೋದ್ರಲ್ಲಿ ಚಲೋ ಮಾತಾಡ್ತೀರಿ, ಡಿಗ್ರಿ ಆಗೋದ್ರಾಗ ಫ್ಲೂಯೆಂಟ್ ಬರ್ತದೆ, ರೊಕ್ಕ ಹೆಚ್ಚಿಗೆ ಸಿಗ್ತಾವ. ಹೇಳಿದ್ರಲ್ಲಿ ಈಗ ಅವರು ಏನೋ ಬಂದಿತ್ತೆ ಅಂತ ಏನ ಊಟನ ನಿಮ್ ಬಾಯಾಗ ಇಡ್ತದ, ಹಲ್ಲು ಮುರಿತಾವ, ಅಷ್ಟು ಜೋರು ಬರ್ತದೆಲ್ಲ. ಅದಕ್ಕೆ ನಾವು ಚಾಲೆಂಜ್ ಆಗಿ ನಿಲ್ಬೇಕಾದ್ರೆ 2 ಬೇಕು ನಿಮಗೆ. ಒಂದು ಮ್ಯಾಥಮೆಟಿಕ್ಸ್ ಬೇಕು, ಒಂದು ಇಂಗ್ಲಿಷ್ ಬೇಕು. ಅವೆರಡಿದ್ರೆ ನೀವು ಅಗದಿ ಅದಕ್ಕೆ ಚಾಲೆಂಜ್ ಆಗಿ ನಿಲ್ತಕ್ಕಂಥ ವ್ಯವಸ್ಥೆ ಬರ್ತದೆ. ಅದು ಕೃಷಿಗೂ ಬಂತು.
ಈಗ ಮಹಾರಾಷ್ಟ್ರದಲ್ಲಿ ಕೃಷಿಯಲ್ಲಿ ಒಂದು ಎಕರೆಗೆ ಅದು ಪ್ರಯೋಗ ಮಾಡ್ತಾ ಇದ್ದಾರೆ. ಅದು ಎಷ್ಟು ಖರ್ಚು ಬರ್ತದೆ, ಒಂದು ಎಕರೆಗೆ ಒಂದು ಪ್ರಯೋಗ ಮಾಡಿದ್ರೆ, ಮಿಷನ್ ಪ್ರಯೋಗ ಮಾಡಿದ್ರೆ, ಏಕದಲ್ಲಿ ಪ್ರಯೋಗ ಮಾಡಿದ್ರೆ ಏನು ಬರುತ್ತೆ ಅನ್ನೋದನ್ನ ಈ ಪ್ರಯೋಗವನ್ನು ನಡೆದಿಲ್ಲ ಒಟ್ಟು. ನಾಳೆ ನಿಮಗೂ ಬರ್ತಾವೆ ಎಲ್ಲ ಮಿಷನ್ಗಳೆಲ್ಲ ಒಟ್ಟು. ಅದಕ್ಕೆ ಕೆಲಸ ಸಿಗೋದಿಲ್ಲ. ಅದಕ್ಕೆ ನಾವು ಚಾಲೆಂಜ್ ಏನ್ ಹೇಳ್ಬೇಕಾದ್ರೆ ಚಲೋ ಅಭ್ಯಾಸ ಮಾಡ್ಬೇಕು. ಅದಕ್ಕಂತ ಅಭ್ಯಾಸ ಹಳ್ಳಿ ಜನರಿಗೂ ಬರಲಿ ಅಂತ ಹೇಳಿ